ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷದ ಕಿಚ್ಚು ಈಗ ಕಾಡ್ಗಿಚ್ಚಾಗಿ ಪರಿಣಮಿಸಿದೆ. ಎಷ್ಟರ ಮಟ್ಟಿಗೆ ಅಂದರೆ ಅದನ್ನು ಆರಿಸೋದೇ ಡೌಟು ಅನ್ನೋಷ್ಟರ ಮಟ್ಟಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿಯಲ್ಲಿ ಮತ್ತಷ್ಟು ಬೆಳವಣಿಗೆಗಳು. ಬಳ್ಳಾರಿಯ ಬಿಜೆಪಿಯಲ್ಲಿ ಮತ್ತೊಂದು ಹಂತದ ಬಿರುಗಾಳಿ ಸೃಷ್ಟಿಯಾಗಿದೆ. ಬಿಜೆಪಿಯ ಮೇಲೆ ಮುನಿಸಿಕೊಂಡಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಬಿಜೆಪಿಯನ್ನು ತೊರೆತಾರ ಮಾಜಿ ಸಚಿವ ಶ್ರೀರಾಮುಲು ಅನ್ನುವಂತಹ ಪ್ರಶ್ನೆ ಕುತೂಹಲ. ಮತ್ತೊಂದು ಪಕ್ಷದತ್ತ ಮುಖ ಮಾಡ್ತಾರ ಮಾಜಿ ಸಚಿವ. ಎಸ್ಟಿ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಾರೆ ಶ್ರೀರಾಮುಲು. ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಶ್ರೀರಾಮುಲು ಅವರು. ರಾಮುಲು ಸುದ್ದಿಗೋಷ್ಠಿ ಮೇಲೆ ಬಿಜೆಪಿ ಕಾಂಗ್ರೆಸ್ ನಾಯಕರ ಚಿತ್ತ ನೆಟ್ಟಿದೆ. ಬಿಜೆಪಿ ನಾಯಕರು ಜನಾರ್ದನ್ ರೆಡ್ಡಿ ವಿರುದ್ಧ ತೊಡೆಯನ್ನ ತಡ್ತಾರ ಶ್ರೀರಾಮುಲು ಅನ್ನುವಂತಹ ಪ್ರಶ್ನೆ ಕುತೂಹಲ ಮುಂಚೂಣಿಗೆ ಬರ್ತಾ ಇದೆ. ಕೋರ್ ಕಮಿಟಿ ಮೀಟಿಂಗ್ನಲ್ಲಾದಂತಹ ಬೆಳವಣಿಗೆ, ಉಸ್ತುವಾರಿಗಳು ಹೇಳಿದಂತಹ ಹೇಳಿಕೆ, ಅದಕ್ಕೆ ಮುನಿಸಿಕೊಂಡು ಅಲ್ಲಾದಂತಹ ಗಲಾಟೆಯ ಬಗ್ಗೆ, ಅಲ್ಲಾದಂತಹ ವಾಕ್ಸಮರದ ಬಗ್ಗೆ ನಿನ್ನೆ ಪಬ್ಲಿಕ್ ಟಿವಿಯ ಜೊತೆಗೂ ಕೂಡ ಮಾತನಾಡಿದರು. ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನು ಶ್ರೀರಾಮುಲು ಅವರು ಕರೆದಿರುವಂಥದ್ದು. ಈ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳ್ತಾರೆ, ನಿನ್ನೆಯ ಹೇಳಿಕೆಗೆ ತೇಪೆ ಹಚ್ಚುವಂತಹ ಕೆಲಸವನ್ನು ಮಾಡ್ತಾರೋ ಅಥವಾ ತಾವು ಪಕ್ಷ ಬಿಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ರಲ್ಲ, ಅದಕ್ಕೆ ಬದ್ಧರಾಗಿ ಇವತ್ತೇನಾದರೂ ಮಹತ್ವದ ಘೋಷಣೆಯನ್ನೇನಾದರೂ ಮಾಡ್ತಾರೋ ಅನ್ನೋದು ಈಗಿರುವಂತಹ ಕುತೂಹಲ ಪ್ರಶ್ನೆ. ಈಗ ಎಲ್ಲರ ಚಿತ್ತ ನೆಟ್ಟಿರುವಂತಹದ್ದು ಶ್ರೀರಾಮುಲು ಅವರ ಸುದ್ದಿಗೋಷ್ಠಿಯತ್ತ. ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಒಂದೇ ಆತ್ಮ ಎರಡು ದೇಹದಂತಿದ್ದವರು. ಈಗ ಇಬ್ಬರ ನಡುವೆ ಬಿರುಕು ಮೂಡಿದೆ. ಶಿರಸ್ಯ ಕಂಠಸ್ಯ ಅಂತ ಇದ್ದವರ ನಡುವೆ ಈಗ ಸಹಜವಾಗಿಯೇ ದೂರವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ನಿನ್ನೆ ಗಾಲಿ ಜನಾರ್ದನ್ ರೆಡ್ಡಿ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ರಾಜಕೀಯವಾಗಿ ನನ್ನನ್ನು ಮುಗಿಸುವಂತಹ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂತಹ ನೋವನ್ನು ಹೊರಹಾಕಿದ್ರು. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಏನಾಗುತ್ತೆ ಅಂಥೇಳಿ. ಹಾಗಾದರೆ ಬಳ್ಳಾರಿಯ ಬಣಸಂಘರ್ಷ ಹೇಗಿದೆ? ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಹಂತದ ಬಿರುಗಾಳಿ ಸೃಷ್ಟಿಯಾಗಿದೆ. ಅದು ಕೂಡ ಬಳ್ಳಾರಿಯಿಂದ. ಶ್ರೀರಾಮುಲು ಅವರು ನಿನ್ನೆ ಆಕ್ರೋಶವನ್ನು ಹೊರಹಾಕಿದರು. ಬಿಜೆಪಿಯಲ್ಲಿ ಮುನಿಸಿಕೊಂಡಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಅವರು. ಈ ಮೂಲಕ ಮತ್ತೊಂದು ಹೊಸ ರೀತಿಯ ಸಂಘರ್ಷ ಬಳ್ಳಾರಿ ಬಿಜೆಪಿಯಲ್ಲಿ ಈ ಮೂಲಕ ಮತ್ತೊಂದು ಹಂತದ ಸಂಘರ್ಷ ಶುರುವಾಗಿದೆ. ಬಿಜೆಪಿಯ ಮೇಲೆ ಮುನಿಸಿಕೊಂಡಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಅವರು. ಜನಾರ್ದನ್ ರೆಡ್ಡಿ ಜೊತೆಗೆ ಉಸ್ತುವಾರಿ ಜೊತೆಗೆ ರಾಜ್ಯಾಧ್ಯಕ್ಷರ ವಿರುದ್ಧವೂ ಕೂಡ ಅಸಮಾಧಾನ ಹೊರಹಾಕಿದರು. ಬಿಜೆಪಿಯನ್ನು ಬಿಟ್ಟು ಮತ್ತೊಂದು ಪಕ್ಷದತ್ತ ಮುಖ ಮಾಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಎಸ್ಟಿ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಾರೆ ಬಿ ಶ್ರೀರಾಮುಲು ಅವರು. ವಾಲ್ಮೀಕಿ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಅವರು ಈಗ ಪಕ್ಷವನ್ನು ಬಿಡಬೇಕು ಅನ್ನುವಷ್ಟರ ಮಟ್ಟಿಗೆ ನನಗೆ ನೋವಾಗಿದೆ ಅನ್ನುವಂತಹ ಇಂಗಿತವನ್ನು ಹೊರಹಾಕಿರುವಂಥದ್ದು. ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನು ಶ್ರೀರಾಮುಲು ಕರೆದಿದ್ದಾರೆ. ಸುದ್ದಿಗೋಷ್ಠಿಯ ಮೇಲೆ ಈಗ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಬಿಜೆಪಿ ನಾಯಕರು ಜನಾರ್ದನ್ ರೆಡ್ಡಿ ವಿರುದ್ಧ ರಾಮುಲು ಮತ್ತೆ ತೊಡೆತಟ್ಟುವಂತಹ ಕೆಲಸವನ್ನು ಮಾಡ್ತಾರಾ ಅಥವಾ ತೇಪೆ ಹಚ್ಚುವಂತಹ ಕೆಲಸ ಆಗುತ್ತಾ? ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಆಗ್ತಿದ್ದಂತೆ ಡಲ್ ಆಗಿದ್ರು ರಾಮುಲು. ಸಾಲು ಸೋಲುಗಳು ಕೂಡ ರಾಮುಲು ಅವರನ್ನು ಕಂಗೆಡಿಸಿತ್ತು. ಜನಾರ್ದನ್ ರೆಡ್ಡಿಗೆ ನೀಡಿದಂತಹ ಸಂಡೂರು ಉಪಚುನಾವಣೆಯ ಜವಾಬ್ದಾರಿ ಬಳಿಕ ಅಂತರವನ್ನು ಕಾಯ್ದುಕೊಂಡಿರ್ತಾರೆ ಮಾಜಿ ಸಚಿವ ಶ್ರೀರಾಮುಲು ಅವರು. ರೆಡ್ಡಿ ರಾಮುಲು ಗುದ್ದಾಟದಿಂದ ಈಗ ಕಾರ್ಯಕರ್ತರಲ್ಲೂ ಸಹ ಸಹಜವಾಗಿಯೇ ಗೊಂದಲ ನಿರ್ಮಾಣವಾಗಿದೆ. ಉತ್ತರವಾಗಿ ಅವರು ಮಾತಾಡ್ತಿರ್ಬೋದು, ನನಗೆ ಗೊತ್ತಿದೆ. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದಂತ ಟೈಮಲ್ಲಿ ಈ ರೀತಿ ನನ್ನ ಬಗ್ಗೆ ಆರೋಪಣೆ ಮಾಡಂತ ಟೈಮಲ್ಲಿ ಅವ್ರು ನನ್ನ ಬಗ್ಗೆ ತಿಳ್ಕೊಬೇಕಾಯ್ತು. ತಿಳ್ಕೊಳ್ಳಾರ್ದಂತ ಆರೋಪಣೆ ಮಾಡ್ತಾ ಇದಾರೆ ಅಂದ್ರೆ ಈ ರೀತಿ ಆರೋಪಣೆ ಓಡಿಸಂತ ಟೈಮಲ್ಲಿ ಇದು ವಿಜೇಂದ್ರ ಅವರೇ, ನೀವು ರಾಜ್ಯಾಧ್ಯಕ್ಷ, ನಾನು ರಕ್ಷಣೆ ಮಾಡ್ಬೇಕಾಯ್ತು. ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ ಮನಸ್ಸಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ನನ್ನ ಬಗ್ಗೆ ಅಸಮಾಧಾನ ಇರುತ್ತೆ. ಸರಿಯಲ್ಲ, ನೆನ್ಪಿಡ್ಕೊಳ್ರಿ. ಎಲ್ಲಾ ಉದ್ದೇಶವನ್ನು ಎಲ್ಲಾ ವಿಚಾರಗಳನ್ನು ಹೈಕಮಾಂಡ್ ಪ್ರಮುಖರು ಕೂಡ ನಾನು ಡೆಲ್ಲಿಗೆ ಹೋದಂತ ಟೈಮಲ್ಲಿ ಕೂಡ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವ್ರಿಗೆ ಹೇಳಿ ಬರ್ತೀನಿ ಸರ್, ನಮ್ಮ ಉಸ್ತುವಾರಿಗಳಿಗೆ ಹಿಂಗ ನಡ್ಕೊಂಡಿದ್ದಾರೆ ಅಂತ ಹೇಳಿ. ಸಂತೋಷ್ ಜಿ ಅವರು ಕೂಡ ಹೇಳ್ತೀನಿ ಸರ್ ನಾನು. ಮತ್ತೆ ನಂತರ ಅಮಿತ್ ಶಾ ಅವರಿಗೆ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟರೆ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿ ಬರ್ತೀನಿ ಸರ್. ನಾನು ತಿಳ್ಕೊಳ್ಳಾರ್ದಂತ ಆರೋಪಣೆ ಮಾಡ್ತಾ ಇದಾರೆ ಅಂದ್ರೆ ಇದು ಸಹಜ, ತಪ್ಪು ಅನ್ನಂತ ಮಾಹಿತಿಯನ್ನು ಕೂಡ ಹೇಳಿದಂತ ಟೈಮಲ್ಲಿ ಅವರು ಏನೋ ಹೇಳ್ತಾರೆ. ಹಂಗಂದ್ರೆ ಬ್ಯಾಡ ಬಿಡಿ ಸರ್, ನನ್ಗೆ ಪಾರ್ಟಿಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ರಿ, ನಾನು ಬಿಟ್ಟು ಹೋಗಂಗಿದ್ರೆ ಬಿಟ್ಟು ಹೋಗ್ತೇನೆ, ನಾನು ಯಾಕೆ ವಜ್ಜೆ ಆದ್ಮೇಲೆ ಹಾಕಿರ್ಬೇಕು ಅಂತ ಹೇಳ್ರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಗಣಿ ಧೂಳಿನಲ್ಲಿ ಕಮಲ ನಳನಳಿಸುವಂತೆ ಮಾಡಿದ್ದು ಇದೇ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು. ಈಗ ಇಬ್ಬರ ನಡುವೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಅಕ್ಷರಶಃ ಆಕ್ರೋಶವನ್ನು ಹೊರಹಾಕಿದ್ರು ರೆಡ್ಡಿ ವಿರುದ್ಧ, ವಿಜಯೇಂದ್ರ ಅವರ ವಿರುದ್ಧ. ಇವತ್ತಿನ ಪ್ರೆಸ್ ಮೀಟ್ ಹಾಗಾಗಿಯೇ ಕುತೂಹಲವನ್ನು ಕೆರಳಿಸಿದೆ. ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಏನನ್ನ ನಿರೀಕ್ಷೆ ಮಾಡಬಹುದು? ತೇಪೆ ಹಚ್ಚುವಂತಹ ಕೆಲಸ ಆಗುತ್ತಾ
ಅಥವಾ ಬಂಡಾಯ ಸಾರುವಂತಹ ಬೆಳವಣಿಗೆಗಳು ನಾವು ನಿರೀಕ್ಷೆ ಮಾಡ್ಬೋದಾ, ಹೇಗೆ ಅಂಥೇಳಿ ಅಮರೇಶ್? ಪ್ರೇಮ್ ಕುಮಾರ್, ಅಖಂಡ ಬಳ್ಳಾರಿ ಜಿಲ್ಲೆ ಅಂದರೆ ವಿಜಯನಗರ ಮತ್ತು ಬಳ್ಳಾರಿ ಅಖಂಡ ಜಿಲ್ಲೆಯ ಇದ್ದಂಥ ಸಂದರ್ಭದಲ್ಲಿ 10 ವಿಧಾನಸಭಾ ಕ್ಷೇತ್ರಗಳ ಪೈಕಿ 9 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಿಸೋದ್ರ ಮೂಲಕ ಬಳ್ಳಾರಿ ಬಿಜೆಪಿಯಲ್ಲಿ ಹಿಡಿತವನ್ನು ಸಾಧಿಸಿದ್ದಲ್ಲದೆ ರಾಜ್ಯ ರಾಜಕಾರಣ ಅಂದರೆ ರಾಜ್ಯ ಬಿಜೆಪಿಯಲ್ಲೂ ಸಹಿತ ತಮ್ಮದ ಹಿಡಿತವನ್ನು ಹೊಂದಿದ್ದಂಥವರು ಬಳ್ಳಾರಿಯ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು. ಯಾವಾಗ ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆಯಲ್ಲಿ ಜೈಲು ಪಾಲಾಗ್ತಾರೋ ಅಂದಿನಿಂದಲೂ ಸಹಿತ 14 ವರ್ಷಗಳ ಕಾಲ ಶ್ರೀರಾಮುಲು ಅವರು ಏಕಾಂಗಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ತಾರೆ. ಅದಾದ್ಮೇಲೆ ಜನಾರ್ದನ್ ರೆಡ್ಡಿ ಅವರು ಜೈಲಿಂದ ಹೊರಗಡೆ ಬಂದಾದ್ಮೇಲೆ ಬಳ್ಳಾರಿಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ ಬಂದಾದ ನಂತರದಲ್ಲಿಯೂ ಕೂಡ ಬಹುತೇಕ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿಯಿಂದ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ಆರಂಭ ಮಾಡ್ತಾರೆ. ಯಾಕಂದ್ರೆ ಬಹುತೇಕ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋದಾಗಿನಿಂದಲೂ ಸಹಿತ ಇಬ್ಬರ ಮಧ್ಯೆ ಒಂದಿಷ್ಟು ವೈಮನಸ್ಸು ಸ್ಟಾರ್ಟ್ ಆಗಿತ್ತು ಅನ್ನುವಂಥ ಮಾಹಿತಿ ಇದೆ. ಯಾಕಂದ್ರೆ ಶ್ರೀರಾಮುಲು ಅವರು ಬಿಜೆಪಿನ ತೊರೆದು BSR ಪಾರ್ಟಿ ಕಟ್ಟಿದಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರ ಜೊತೆಗೆ ನಿಂತುಕೊಂಡಿದ್ರು. ಆದರೆ ಅದು ಯಾವಾಗ ಜನಾರ್ದನ್ ರೆಡ್ಡಿ ಅವರು KJP ಪಕ್ಷವನ್ನು ಅಂದ್ರೆ ಅವರು ಒಂದು ಪಾರ್ಟಿಯನ್ನು ಕಟ್ಟಿದ್ರು, ಆಗ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ನಿಂತ್ಕೊಳ್ಳಿಲ್ಲ. ಹೀಗಾಗಿನೇ ಇಬ್ಬರ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಶುರುವಾಯಿತು. ಇಲ್ಲಿಂದನೇ ಇಬ್ಬರ ಮಧ್ಯೆ ಸಾಕಷ್ಟು ವೈಮನಸ್ಸುಗಳ ಕೂಡ ಶುರುವಾಯಿತು. ಅದು ಒಂದು ಹಂತಕ್ಕೆ ಹೋಗಿ ಮತ್ತೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಟಿಕೆಟ್ ಘೋಷಣೆ, ಅದ್ರ ಜೊತೆಗೆ ಮತ್ತೊಂದು ಕಡೆಗೆ ಪ್ರಚಾರದಲ್ಲಿಯೂ ಸಹಿತ ಎಲ್ಲೂ ಶ್ರೀರಾಮುಲು ಅವರು ಅತಿ ಹೆಚ್ಚಾಗಿ ಗುರುತಿಸಿಕೊಳ್ಳಿಲ್ಲ. ಇದೇ ವಿಚಾರವನ್ನ ಪಬ್ಲಿಕ್ ಟಿವಿ ಡೇ 1 ನಿಂದಲೂ ಕೂಡ ಪ್ರಸಾರ ಬರ್ತಾ ಇತ್ತು. ಅದು ಇದೀಗ ಬಹಿರಂಗವಾಗಿದೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ನನ್ನ ಇವತ್ತಿನ ಪರಿಸ್ಥಿತಿಗೆ ಅಂದ್ರೆ ಜನಾರ್ದನ್ ರೆಡ್ಡಿ ಅವರೇ ಕಾರಣ ಅನ್ನುವಂಥದ್ದನ್ನೇ. ಯಾಕಂದ್ರೆ ಎಲ್ಲ ಕಡೆಗೂ ಸಹಿತ ಶ್ರೀರಾಮುಲು ಅವರನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಶ್ರೀರಾಮುಲು ಅವರೇ ಕಾರಣ ಅನ್ನುವಂಥ ಆರೋಪವನ್ನ ಜನಾರ್ದನ್ ರೆಡ್ಡಿ ಅವರು ಮುಂದೆ ಬಿಟ್ಟು ಒಂದಿಷ್ಟು ಜನರ ಕಡೆಯಿಂದ ಹೇಳಿಕೆಯನ್ನು ಕೊಡಿಸ್ತಾ ಇದ್ದಾರೆ. ಹೀಗಾಗಿ ನನಗೆ ಪಕ್ಷದಲ್ಲಿಯೂ ಸಹಿತ ಸಾಕಷ್ಟು ಮುಜುಗರ ಆಗುತ್ತೆ ಅನ್ನುವಂಥ ಆರೋಪವನ್ನ ಮಾಡೋದ್ರ ಮೂಲಕ ಶ್ರೀರಾಮುಲು ಅವರು ಇದೇ ಮೊದಲನೇ ಬಾರಿಗೆ ಅಂದ್ರೆ ಅವರಿಬ್ಬರ ರಾಜಕೀಯ ಮತ್ತು ಸ್ನೇಹದ ವಿಚಾರದಲ್ಲಿ 20 ರಿಂದ 25 ವರ್ಷಗಳ ಸುದೀರ್ಘ ಒಂದು ಇತಿಹಾಸ ಏನಿತ್ತು, ಅದರಲ್ಲಿ ಇದೇ ಮೊದಲನೇ ಬಾರಿಗೆ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಹೀಗಾಗಿ ಬಹುತೇಕ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ದೋಸ್ತಿ ಇಲ್ಲಿಗೆ ಮುಗಿತು ಅಂತ ಕಾಣಿಸುತ್ತೆ. ಹೀಗಾಗಿ ಇವತ್ತು ಶ್ರೀರಾಮುಲು ಅವರು ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಯಾಕಂದ್ರೆ ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲು ಅವರ ವಿರುದ್ಧ ಮೋಹನ್ ದಾಸ್ ಅಗರ್ವಾಲ್ ಅವರು ವಾಗ್ದಾಳಿಯನ್ನು ನಡೆಸಿದ್ರು. ಅವರ ವಿರುದ್ಧ ನೇರ ಆರೋಪಗಳನ್ನು ಕೂಡ ಮಾಡಿದ್ರು. ಮತ್ತೆ ನಿನ್ನೆಯೂ ಸಹಿತ ಶ್ರೀರಾಮುಲು ಅವರು ಅದೇ ಒಂದು ಅಸಮಾಧಾನವನ್ನು ಇಟ್ಕೊಂಡು ಒಂದು ಅಂದ್ರೆ ರಾಮುಲು ಮತ್ತು ಅಂದ್ರೆ ರಾಜ್ಯ ಬಿಜೆಪಿ ನಾಯಕರನ್ನು ಒಳಗೊಂಡಂತೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧವೂ ಸಹಿತ ಆರೋಪಗಳನ್ನು ಮಾಡಿದ್ರು. ಹೀಗಾಗಿ ಇವತ್ತು ಶ್ರೀರಾಮುಲು ಅವರು ನಡೆಸುತ್ತಿರುವಂತಹ ಸುದ್ದಿಗೋಷ್ಠಿ ಮೇಲೆ ಸಾಕಷ್ಟು ಒಂದು ಚಿತ್ತ ನೆಟ್ಟಿದೆ. ಯಾಕಂದ್ರೆ ಶ್ರೀರಾಮುಲು ಅವರು ಬಿಜೆಪಿ ಪಾರ್ಟಿಯನ್ನು ತೊರೀತಾರ ಅಥವಾ ಅಂದ್ರೆ ಬೇರೆ ಪಕ್ಷವನ್ನು ಸೇರ್ತಾರ ಅನ್ನುವಂತ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇದರ ನಡುವೆ ಇದೀಗ ಇಬ್ಬರು ನಾಯಕರುಗಳ ಪ್ರತಿಷ್ಠೆ ಮತ್ತು ಗುದ್ದಾಟದಿಂದಾಗಿ ಬಳ್ಳಾರಿ ಜಿಲ್ಲೆಯ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರುಗಳಲ್ಲಿ ಒಂದು ಗೊಂದಲ ಶುರುವಾಗಿದೆ. ನಾವು ಯಾರ ಪರವಾಗಿ ನಿಲ್ಲಬೇಕು ಅನ್ನುವಂಥದ್ದು. ಹೀಗಾಗಿ ಬಹುತೇಕ ಇವತ್ತು ಶ್ರೀರಾಮುಲು ಅವರು ನಡೆಸಿಕೊಡ್ತಕ್ಕಂಥ ಸುದ್ದಿಗೋಷ್ಠಿ ಏನಿದೆ ಅದರ ನಂತರದಲ್ಲೆಲ್ಲ ವಿಚಾರಗಳು ಗೊತ್ತಾಗ್ಲಿಕ್ಕಿದೆ. ಅಮರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.